ನಮಸ್ತೆ, ನಾನು ಹರೀಶ್. ಮತ್ತೆ ಇವತ್ತು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂದರೆ ಫ್ಯೂಚರ್ ಟೆನ್ಸಿನ 4ನೇ ಸಬ್ ಟೈಪ್ ಇದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಫಾರ್ ಅವರ್ ನಾಲೆಡ್ಜ್ ವಿಲ್ ಡಿಸ್ಕಸ್ ಅಬೌಟ್ ಇಟ್. It indicates an action in the future that will have been continuing until another time or event in the future. ಸೊ ಇನ್ನೊಂದು ಅದು ಹೆಂಗಂದ್ರೆ ಅದು ಬಹಳ ಸ್ವಲ್ಪ ಕೆಲ ಕಾಲದ ಮುಂಚೆನೆ ಸ್ಟಾರ್ಟ್ ಆಗಿರುತ್ತೆ. ಸ್ಟಾರ್ಟ್ ಆಗಿಬಿಟ್ಟು ಇನ್ನೊಂದು ಇವೆಂಟು ಇನ್ನೊಂದು ಆಕ್ಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಜೊತೆಗೆ ನಡೀತಾ ಇರುತ್ತೆ. ಅಂದರೆ ಸ್ವಲ್ಪ ಮುಂಚಿನ ಹೊತ್ತಿನಲ್ಲಿ ಸ್ಟಾರ್ಟ್ ಆಗಿ ಅದು ಪ್ರೆಸೆಂಟ್ ಟೈಮಲ್ಲಿ ಆ ಫ್ಯೂಚರ್ ಟೈಮಲ್ಲಿ ಅವ್ರು ಹೇಳಿದ ಫ್ಯೂಚರ್ ಟೈಮಲ್ಲಿ ಅದು ನಡೀತಾ ಇರುತ್ತೆ ಹೆಂಗೆ ಅಂತ ಹೇಳಿ ಹೇಳೋದಕ್ಕೆ ಬಳಸ್ತೀವಿ. ಸೊ ಕನ್ಸ್ಟ್ರಕ್ಷನ್ ಹೆಂಗಿರುತ್ತಪ್ಪ ಅಂದ್ರೆ ಸಬ್ಜೆಕ್ಟ್ ವಿಲ್ ಹ್ಯಾವ್ ಬಿನ್ ಅಥವಾ ಶಲ್ ಹ್ಯಾವ್ ಬಿನ್ ಪ್ಲಸ್ ವಿ1 ಅಂದ್ರೆ ಫಾರ್ಮೇಶನ್ ಆಫ್ ವರ್ಬ್ಸ್ ಅಲ್ಲಿ ಒರಿಜಿನಲ್ ಫಾರ್ಮ್ ಏನಿರುತ್ತಲ್ಲ ವಿ1 ಸ್ಟಾರ್ಟಿಂಗು ಆ ವರ್ಬು ಪ್ಲಸ್ ಆಬ್ಜೆಕ್ಟ್ ನ ನಾವು ಬಳಸ್ತೀವಿ. ಈ ರೀತಿ ಕನ್ಸ್ಟ್ರಕ್ಷನ್ ಇದೆ. ಕೆಲವು ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತೀನಿ ಇದರಲ್ಲಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ನಾವು ಇದರಲ್ಲಿ ಏನೇನು ಎಕ್ಸಾಂಪಲ್ಸ್ ಇದೆ ಅಂತ ನೋಡ್ಕೊಳ್ಳೋಣ. So we shall have been living here for 10 years by next week. By next week ನಾವು 10 years ಆಗುತ್ತೆ ಇಲ್ಲಿ ನಾವು ಏನು ವಾಸ ಮಾಡ್ತಾ ಅಂತ ಹೇಳುವಂಥದ್ದು. ಸೊ ವಿ ಬಂದು ಸಬ್ಜೆಕ್ಟು, ಆಮೇಲೆ ಶಲ್ ಹ್ಯಾವ್ ಬಿನ್ ಸೇರಿಸ್ಬೇಕು, ಆಮೇಲೆ ಪ್ಲಸ್ ಫಾರ್ 10 years ಶಲ್ ಹ್ಯಾವ್ ಬಿನ್ ಲಿವಿಂಗ್ ಅಂದರೆ ಇದು ದಿಸ್ ಇಸ್ ವಿ1 ಪ್ಲಸ್ ಇಂಗ್ ವಿ1 ಪ್ಲಸ್ ಇಂಗ್, ಆಮೇಲೆ ಹಿಯರ್ ಫಾರ್ 10 years ದಟ್ ಈಸ್ ಆಬ್ಜೆಕ್ಟ್ ಆಲ್. ಓಕೆ, ಈ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಹಿ ವಿಲ್ ಹ್ಯಾವ್ ಬಿನ್ ರೀಚಿಂಗ್ ಹಿಸ್ ಟಾರ್ಗೆಟ್ ಬೈ ನೆಕ್ಸ್ಟ್ ವೀಕ್ ಒಳಗಾಗಿ ಅವನು ಟಾರ್ಗೆಟ್ ನ ರೀಚ್ ಮಾಡ್ತಿರ್ತಾನೆ ಅಂತ ಹೇಳಿ ಹೇಳುವಂಥದ್ದು. ಸೊ ಇದನ್ನು ಇದೇ ರೀತಿ ನೀವು ಕನ್ಸ್ಟ್ರಕ್ಷನ್ ಮಾಡುತ್ತೀರಾ. ಸೊ ಇದಕ್ಕೆ ಬೇರೆ ಪಾಯಿಂಟ್ ಆಫ್ ವ್ಯೂ, ಬೇರೆ ಪರ್ಸನ್ಗಳನ್ನ ತಗೊಂಡು ಹೆಂಗಿದು ಚೇಂಜಸ್ ಏನಾರು ಆಗುತ್ತೆ ನೋಡೋಣ. ಓಕೆ, ಐ ವಿಲ್ ಹ್ಯಾವ್ ಬಿನ್ ರೀಚಿಂಗ್ ಅಂತ ಬರುತ್ತೆ. ಐ ವಿಲ್ ಹ್ಯಾವ್ ಬಿನ್, ವಿ ಬಂದ್ರೆ ವಿ ವಿಲ್ ಹ್ಯಾವ್ ಬಿನ್, ಐ ವಿ ಅಂಡ್ ಹಿ ಶಿ ಇಟ್ಟಿಗೆ ಹಿ ಶಲ್ ಹ್ಯಾವ್ ಬಿನ್ ಅಥವಾ ಹಿ ವಿಲ್ ಹ್ಯಾವ್ ಬಿನ್, ಶಿಗೂ ಅಷ್ಟೇನೆ ಇಟ್ಟಿಗೂ ಅಷ್ಟೇನೆ, ಹಿ ಶಿ ಇಟ್ಟಿಗೂ ವಿಲ್ ಹ್ಯಾವ್ ಬಿನ್ ಆರ್ ಶಲ್ ಹ್ಯಾವ್ ಬಿನ್. ಆಮೇಲೆ ದೇ ಬಂದ್ರೂ ವಿಲ್ ಹ್ಯಾವ್ ಬಿನ್ ಆರ್ ಶಲ್ ಹ್ಯಾವ್ ಬಿನ್. ಸೊ ಈ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಎಲ್ಲ ಒಂದು ಟೆನ್ಸಸ್ ಅನ್ನ ಇವತ್ತು ಲಾಸ್ಟ್ ಟೆನ್ಸಸ್ ಅಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ದ ಲಾಸ್ಟ್ ಟಾಪಿಕ್ ಇನ್ the tenses. Hope you all understood this, whatever I have taught you. So please look into all the tenses, all the subtypes of tenses, and study it properly. And you should be able to give examples for each of the 12 tenses. ಎಲ್ಲ 12 ಟೆನ್ಸಸ್ಗಳಿಗೆ ನೀವು ಎಕ್ಸಾಂಪಲ್ ಕೊಡೋಂಗಾದ್ರೆ ಆ ತಕ್ಷಣ ನೀವು ಮತ್ತೊಂದು ಟಾಪಿಕ್ ಅನ್ನ ನೋಡಿ ಅದನ್ನು ಕಲ್ತ್ಕೊಂತ ಹೋಗ್ಬೋದು. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ರೀಡಿಂಗ್ ಪ್ರಾಕ್ಟೀಸು ನಿಮಗೆ ಒಂದು 10 ದಿವಸ ಆದ್ರೂ ಪರವಾಗಿಲ್ಲ, ಒಂದು ವೀಕ್ ಆದ್ರೂ ಪರವಾಗಿಲ್ಲ, ರೀಡ್ ಅಲೌಡ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಮ ಟೆನ್ಸಸ್ ಅನ್ನು ನೀವು ಕಲ್ತ್ಕೊಳ್ಳಿ. ಟೆನ್ಸಸ್ ಅನ್ನ 12 ಎಕ್ಸಾಂಪಲ್ಸ್ ನೀವು ಕೊಡೋಂಗಾಗಬೇಕು. ಒಂದು ವೀಕು 10 ಡೇಸ್ ಆದ್ರೂ ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್ ಟಾಪಿಕ್ಗೆ ನಾನೇನು ಮಾಡಿರ್ತೀನಲ್ಲ ಇದಾದ್ಮೇಲೆ ಆ ಟಾಪಿಕ್ಗೆ ಆಮೇಲೆ ನೀವು ಹೋಗಿ ಫಸ್ಟ್ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವತ್ತಿಗೆ ಇಷ್ಟಿರಲಿ. ನನ್ನ ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.